ಕನ್ನಡದ ನಾಯಕತ್ವವನ್ನು ಕೊಟ್ಟು ಒಬ್ಬ ಕನ್ನಡದ ನಾಯಕರಾಗಿ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಲ್ಲಿ, ಪ್ರತಿ ಹಳ್ಳಿಯಲ್ಲೂ ಕನ್ನಡದ ಕಾರ್ಯಕರ್ತರು ಹುಟ್ಟಾಕಿರ್ತಕ್ಕಂಥದ್ದು ಟಿ ಎನ್ ನಾರಾಯಣಗೌಡ. ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 70 ಲಕ್ಷಕ್ಕಿಂತ ಹೆಚ್ಚು ನೋಂದಾಯಿತ ಕಾರ್ಯಕರ್ತರಿದ್ರೆ, ಅದು ಯಾವುದಾದ್ರೂ ಒಂದು ಸಂಘಟನೆ ಇದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎನ್ ನಾರಾಯಣಗೌಡರ ನಾಯಕತ್ವ ಸಂಘಟನೆ. ನಮಸ್ತೆ ವೀಕ್ಷಕರೇ, ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಮುಳುಬಾಗಿಲು ಘಟಕದ ನೂತನ ಮಹಿಳಾ ಅಧ್ಯಕ್ಷರು ಮತ್ತು ಸದಸ್ಯರ ಆಯ್ಕೆ ಕಾರ್ಯಕ್ರಮದಲ್ಲಿ ಇಂದು BK ಗೀತಾ ಅವರನ್ನು ನೂತನ ನಗರ ಘಟಕಕ್ಕೆ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ನೂತನ ಮಹಿಳಾ ಅಧ್ಯಕ್ಷರ ನೇಮಕ ಕಾರ್ಯಕ್ರಮದಲ್ಲಿ ಕರವೇ ಅಧ್ಯಕ್ಷ ಹುಸೇನ್ ಅವರು ಮಾತನಾಡಿ, ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಗಡಿಭಾಗ, ಕೋಲಾರದಲ್ಲಿ ಮುಳುಬಾಗಿಲು ಗಡಿಭಾಗದಲ್ಲಿರುವಂತಹ ಮುಳುಬಾಗಿಲನ್ನ ನಾವೆಲ್ಲರೂ ಕೂಡ ಸೇರಿ ಕನ್ನಡದ ಒಂದು ನೆಲ, ಜಲ, ಭಾಷೆ ಏನಾದರೂ ಧಕ್ಕೆ ಆದರೆ ನಾವು ಕೂಡ ಕೋಲಾರ ಜಿಲ್ಲೆ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಿವತ್ತು ನಗರ ಘಟಕ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥ ಗೀತಮ್ಮನವರ ಒಂದು ಅಧ್ಯಕ್ಷತೆಯಲ್ಲಿ ಅವ್ರಿಗೆ ಪ್ರತಿಯೊಂದು ವಾರ್ಡಲ್ಲೂ ಕೂಡ, ಯಾಕೆಂದರೆ ಮುಂಚೆ ಒಂದು ಅಗ್ರಿಗೋಳಲ್ಲಿ ಕೆಲಸ ಮಾಡ್ತಿದ್ರು, ಅವರ ಒಂದು ಅಧ್ಯಕ್ಷತೆಯಲ್ಲಿ ನಗರದಲ್ಲಿ ಎಲ್ಲರೂ ಕೂಡ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಎಲ್ಲರೂ ಗೊತ್ತಿರೋದ್ರಿಂದ ಅವರ ಒಂದು ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಅವರು ಮುಂದಿನ ದಿನಗಳಲ್ಲಿ ಒಂದು ಮಹಿಳೆಯ ಕಾರ್ಯಕ್ರಮಗಳನ್ನ ಸೇರ್ಪಡೆ ಮಾಡಿಕೊಳ್ಳೋ ಮುಖಾಂತರ ನಮ್ಮ ರಕ್ಷಣಾ ವೇದಿಕೆಗೆ ಸ್ವಾಗತವನ್ನು ಬಯಸಬೇಕು. ನಂತರ ಮಾತನಾಡಿದ ಕೋಲಾರ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಮೇಡಿವಾಳ ರಾಘವೇಂದ್ರ ಅವರು, ಕನ್ನಡ ನಾಡಿನ ನಾಡು, ನುಡಿ, ಜಲ ವಿಚಾರಕ್ಕೆ ಬಂದರೆ ಯಾವ ರೀತಿ ಅವರು ಸಂಘಟನೆ ಮಾಡಿಕೊಂಡರು, ಸಂಘಟನೆಯ ಮೂಲಕ ಕನ್ನಡವನ್ನು ಹೇಗೆ ಅವರು ಸಂರಕ್ಷಿಸಿದರು ಅಂತ ಕರವೇ ಕಾರ್ಯಕರ್ತರು ಪಟ್ಟ ಶ್ರಮವನ್ನು ಈ ವೇದಿಕೆಯ ಮೂಲಕ ತಿಳಿಸಿಕೊಟ್ಟರು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಜಾತಿ ಧರ್ಮಗಳನ್ನು ಮೀರಿ ಇಡೀ ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಎಲ್ಲ ಯುವಕರು ಸೇರಿ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಟಿ ಎನ್ ನಾರಾಯಣಗೌಡರು ಕಳೆದ 25 ವರ್ಷಗಳ ಹಿಂದೆ 1999ರಲ್ಲಿ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು, ಇಡೀ ಕರ್ನಾಟಕದಲ್ಲಿ ಎಲ್ಲ ಧರ್ಮದವರನ್ನ, ಎಲ್ಲ ಜಾತಿಯ ಜನರನ್ನ, ಎಲ್ಲ ಕನ್ನಡ ಮನಸ್ಸುಗಳನ್ನ ಒಂದು ಕಡೆ ಹಾಕಿ ಕನ್ನಡದ ದೀಕ್ಷೆಯನ್ನ ಕೊಟ್ಟು ಸಾವಿರಾರು ಹೋರಾಟಗಳನ್ನ ಮಾಡಿ ಯಶಸ್ಸನ್ನ ಕಂಡಿರ್ತಕ್ಕಂಥದ್ದು. ಏನಾದರೂ ಇವತ್ತು ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ, ಇನ್ನೆಲ್ಲ ಜಲ ಭಾಷೆಗೋಸ್ಕರ, ಈ ರೈತರಿಗೋಸ್ಕರ, ಈ ಕಾರ್ಮಿಕರಿಗೋಸ್ಕರ ಅನ್ಯಾಯ ಆಗ್ತಾ ಇದೆ ಅನ್ನೋದಾದ್ರೆ ಇವತ್ತು ಯಾಕೆ ನಾರಾಯಣಗೌಡರು ಮಾತಾಡ್ತಾ ಇಲ್ಲ, ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆ ಧ್ವನಿಯನ್ನೆತ್ತಾ ಇಲ್ಲ ಅಂತೇಳಿ ಎಲ್ಲ ರಾಜ್ಯದ ರಾಜಕಾರಣಿಗಳು ಕೂಡ, ಇವತ್ತು ಮಾಧ್ಯಮದವರು ಕೂಡ ಎಲ್ಲರೂ ಸಹ ನಾರಾಯಣಗೌಡರು ನೋಡ್ತಾರೆ. ಕಾರಣ ಏನು ಅಂದ್ರೆ ಅಷ್ಟು ಗಟ್ಟಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ನಾಡಿನಲ್ಲಿ ಕೆಲಸ ಮಾಡ್ತಾ ಇದೆ. ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಮಹಿಳಾ ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇರ್ತಕ್ಕಂಥದ್ದು. ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರಿಗೆ ಏನಾದರೂ ಉದ್ಯೋಗ ಸಿಕ್ಕಿದೆ ಅನ್ನೋದಾದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದ ಫಲವಾಗಿ ಕನ್ನಡ ಸ್ಥಳೀಯ ಭಾಷೆಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅನುವು ಮಾಡಿಕೊಡ್ತು. ಅವತ್ತು 4702 ಹುದ್ದೆಗಳಲ್ಲಿ 4700 ಹುದ್ದೆಗಳು ಕನ್ನಡಿಗರ ಪಾಲಾಯಿತು. ಇವತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಇವತ್ತು ನೀಟ್ಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ತಾ ಇದೆ. ಅವತ್ತು ನೀಟ್ ಪರೀಕ್ಷೆ ಬೇಡ ಅಂತೇಳಿ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿದಾಗ ಇಲ್ಲಿರ್ತಕ್ಕಂಥ ಜನ ನಮ್ಮನ್ನು ವಿರೋಧ ಮಾಡಿದ್ರು. ಇವತ್ತು ನಮ್ಮ ಏನು ರಾಜ್ಯಗಳು 30 ರಾಜ್ಯಗಳಿದ್ದಾವೆ, 30 ರಾಜ್ಯಗಳಿಗೆ ಸಮಾನವಾಗಿ ಪ್ರಶ್ನೆಗಳನ್ನ ಹಾಕ್ತಾ ಇಲ್ಲ. ಅವರು ಕೇವಲ ಉತ್ತರ ಭಾರತದ ಪ್ರಶ್ನೆಗಳು ಮಾತ್ರ ತುಂಬುತ್ತಾ ಇದ್ದಾರೆ. ಅಲ್ಲಿನವ್ರು ಮಾತ್ರ ಪಾಸ್ ಆಗ್ತಾ ಇದ್ದಾರೆ, ನಮ್ಮವ್ರು ಪಾಸ್ ಆಗ್ತಾ ಇಲ್ಲ. ಇವತ್ತು ಎಚ್ಚೆತ್ಕೊಳ್ತಾ ಇದ್ದಾರೆ. ಅವತ್ತು ನಮ್ಮ ಹೋರಾಟ ಅದಾದ ಮೇಲೆ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು, ಪ್ರಗತಿ ಗ್ರಾಮೀಣ ಬ್ಯಾಂಕಲ್ಲಿ ಕನ್ನಡಿಗರನ್ನ ಆಯ್ಕೆ ಮಾಡಬೇಕು, ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡವನ್ನು ಕಲಿಸ್ಬೇಕಂತೇಳಿ ನಾವು ಹೋರಾಟ ಮಾಡಿ ನಮ್ಮ ಮೇಲೆ ಕೇಸ್ ಹಾಕ್ಸಿದ್ರು. ಕೆಲವರೆಲ್ಲ ಹೇಳಿದ್ರು ಇದೇನು ಬೆಂಗಳೂರಿನ ದಂಗೆ ಎದ್ದಿದ್ದಾರೆ, ಕರವೇ ಕಾರ್ಯಕರ್ತರು ಎಲ್ಲ ಹೊಡಿತಾ ಇದ್ದಾರೆ ಅಂತೇಳಿ. ನಾವು ಹೊಡೆದಿರ್ತಕ್ಕಂಥದ್ದು ಕನ್ನಡವಿಲ್ಲದ ನಾಮಫಲಕಕ್ಕೆ ಮಸಿ ಬೆಳೆದ್ವಿ, ಹೊಡೆದಾಕಿದ್ವಿ. ನಾವು ಹೇಳ್ತಕ್ಕಂಥದ್ದು ಕನ್ನಡ ಭಾಷೆಗೆ ಮೊದಲ ಆದ್ಯತೆಯನ್ನು ನೀಡಿ ಕನ್ನಡವನ್ನು ಉಳಿಸ್ತಕ್ಕಂಥದ್ದು ಅಂತೇಳಿ. ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಕನ್ನಡಿಗರು
ಕರವೇ ಪರವಾಗಿ ನಿಂತ್ಕೊಂಡು ಅವತ್ತು ಸಂಜೆನೆ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂಡ್ರು 60% ಕನ್ನಡವನ್ನು ಬಳಸ್ಬೇಕಂತೇಳಿ. ಐತಿಹಾಸಿಕವಾದಂಥ ಹೋರಾಟ. 14 ದಿನಗಳ ಕಾಲ ನಾರಾಯಣಗೌಡರು ಜೈಲಲ್ಲಿದ್ದರು. ಕರವೇ ಕಾರ್ಯಕರ್ತರನ್ನು ಜೈಲಲ್ಲಿ ಇಟ್ಟಿದ್ರು. ಸುಮಾರು 29 ಮೊಕದ್ದಮೆಗಳನ್ನು ಹಾಕಿದ್ರು. ಆ 29 ಮೊಕದ್ದಮೆಗಳಿಗೆ ಜಾಮೀನು ಕೊಟ್ಟಿದ್ದು ನಮ್ಮ ಕೋಲಾರದವರೇ. ನಮ್ಮ ಹುಸೇನ್ ಅವರು ಬಂದ ಮೇಲೆ ಒಂದಿಷ್ಟು ಪುರುಷರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಅವರ ತಂಡ ಇನ್ನಷ್ಟು ಕೆಲಸವನ್ನ ಮಾಡಲಿ ನಮ್ಮ ಭಾಗ್ಯಕರ ಜೊತೆ ಸೇರ್ಕೊಂಡು ಅಂತೇಳಿ 2018ರಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ನಾಗೇಶ್ ಬಾಬುರ ನಾಯಕತ್ವದಲ್ಲಿ ಇಲ್ಲೊಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಿದ್ವಿ. ಬದುಕನ್ನ ಕಟ್ಕೊಡುವಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪಾತ್ರ ಬಹಳ ದೊಡ್ಡದಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಇವತ್ತಿನ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ತಾ ಇದ್ದೀರಾ. ಆ ಕರ್ನಾಟಕ ರಕ್ಷಣಾ ವೇದಿಕೆಯ ಸಿದ್ಧಾಂತಗಳನ್ನ ಮೆಚ್ಚಬೇಕು. ತಾವೆಲ್ಲರೂ ಸಹ ನಮ್ಮ ತಾಲೂಕು ಅಧ್ಯಕ್ಷರಾದ ಹುಸೇನ್ ಅವ್ರಿಗೂ, ತಾಲೂಕು ಸಮಿತಿಯವರೆಗೂ, ನಮ್ಮ ಮಹಿಳಾ ತಾಲೂಕು ಅಧ್ಯಕ್ಷರಾದ ಭಾಗ್ಯಕ್ಕನವ್ರಿಗೂ, ಈಗ ನಗರಾಧ್ಯಕ್ಷ ಎಲ್ರಿಗೂ ನೀವು ಸಹಕಾರವನ್ನು ಕೊಡ್ರಿ. ನಿಮ್ಮ ಹಿಂದೆ ನಾವು ಇರ್ತೀವಿ. ಎಲ್ಲೇ ಅನ್ಯಾಯ ಆದರೂ ನಿಮ್ಮ ಹಿಂದೆ ನಾವು ಬರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡು ತಮಗೆಲ್ಲರಿಗೂ ವಂದಿಸುತ್ತಾ ಎಲ್ಲರಿಗೂ ಶರಣಾರ್ಥಿಯನ್ನ ಹೇಳ್ತೀವಿ.